ನಿನ್ನೆ ಇಷ್ಟು ಹೊತ್ತಿಗೆ ರಾತ್ರಿ 9 ಗಂಟೆಯ ವೇಳೆಯಲ್ಲಿ ನಾನು ಆ ಸುದ್ದಿಯನ್ನು ಪ್ರಾರಂಭ ಮಾಡಿದ್ದಿದ್ದು ರಿಮಾಂಡ್ ಕಾಪಿಯ ಮೂಲಕ. ಸಾಮಾನ್ಯವಾಗಿ ನನ್ನ ಸಣ್ಣ ಅನುಭವದಲ್ಲಿ ಹೇಳುವುದಾದರೆ ಈ ರೀತಿಯ ಮರ್ಡರ್ ಕೇಸ್ಗಳು ಬಂದು 5-6 ದಿನ ಆಗುತ್ತಿದ್ದಂತೆ ವಿವರಗಳಿಗೆ ಇನ್ನೇನು ಬಾಕಿ ಇಲ್ಲ ಎನಿಸುವ ಹಂತವನ್ನು ತನಿಖೆ ತಲುಪುತ್ತದೆ. ಇಫ್ ಇಟ್ ಇಸ್ ಎ ಸ್ಟ್ರೈಟ್ ಮರ್ಡರ್, ಯಾರೋ ಒಬ್ಬ ಯಾರಿಗೋ ಚಾಕು ತೊಗೊಂಡ ಚುಚ್ಬಿಟ್ಟ ಅಂತಾನೋ, ಮಚ್ಚು ತೊಗೊಂಡು ಕತ್ತರಿಸ್ಬಿಟ್ಟ ಅಂತಾನೋ, ಅಥವಾ ತಲೆ ಜಜ್ಜಿಬಿಟ್ಟು ಸಾಯಿಸ್ಬಿಟ್ಟ ಅಂತಾನೋ, ಕಲ್ಲಲ್ಲಿ ಹೊಡೆದ್ಬಿಟ್ಟ ಅಂತಾನೋ, ಈ ಥರ ಸ್ಟ್ರೈಟ್ ಅದು ಪಾಯಿಂಟ್ ಟು ಪಾಯಿಂಟ್, ಪಿನ್ ಟು ಪಿನ್ ಮರ್ಡರ್ ಅದು. ಬಟ್ ಈ ಮರ್ಡರ್ ಕೇಸು ಹಾಗಿದ್ದಂಗಿಲ್ಲ. ಈ ಮರ್ಡರ್ ಕೇಸಿನ ಹಿಂದೆ ಅನಾವರಣವಾಗುತ್ತಿರುವಂತಹ 1 A ದ್ವೇಷ, 2 B ದಿಮಾಕು, C ಕಾನೂನಿನ ಮೀರಿದವರು ಎಂಬ ಭಾವನೆ, D ಎಲ್ಲವೂ ಪೂರ್ವ ತಯಾರಿ, ಕಿಡ್ನ್ಯಾಪಿಂದ ಹಿಡಿದು ಶಿಕ್ಷೆವರೆಗೂ ಸಾಯೋವರೆಗೆ ಎಲ್ಲವೂ ಪೂರ್ವ ತಯಾರಿ. ಲಾಸ್ಟ್ಲಿ ಈ 6ನೇದು ಅಂತ ಇಟ್ಕೊಳ್ಳಿ ಬೇಕಾರೆ, ಸಾಕ್ಷ್ಯನಾಶ. ವಿಚಿತ್ರವಾಗಿದೆ ಈ ಕೇಸಿದು. ಅಂದರೆ ಈ ಪರಿಪ್ರಮಾಣದಲ್ಲಿ ಹೀಗಿರಬಹುದು ಒಂದು. ಈ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿದಿನ ಬರುತ್ತಿರುವ ಈ ಸುದ್ದಿಗಳು, ಮರ್ಡರ್ ಯಾರು ಮಾಡಿರಲಿ, ಐ ಕೆನಾಟ್ ಸೇ ಎಕ್ಸ್ ದರ್ಶನ್, ವೈ ಯಾರೋ ಒಬ್ಬ Z ಒಬ್ಬ ಮಾಡಿದ್ದಾನೆ ಅಂತ ನಾನು ಹೇಳ್ತಿಲ್ಲ, ಯಾರು ಮಾಡಿರಲಿ. ಆದರೆ ಆ ಕ್ರೌರ್ಯತೆಯ ಪರಮಾವಧಿ ಏನಿದೆ ಅದನ್ನು ನಾಗರಿಕ ಸಮಾಜಗಳು ಸಹಿಸಿಕೊಂಡು ಮುಂದೆ ಸಾಗಿದರೆ ನನ್ನ ಲೆಕ್ಕಾಚಾರದಲ್ಲಿ ನಾವು ಮೋಸ ಮಾಡ್ಕೊತಿದ್ದಂಗಿದೆಲ್ಲ. ಇಫ್ ದಿಸ್ ಈಸ್ ದ ವೇ, ಪರ್ಟಿಕ್ಯುಲರ್ಲಿ ಈ ಸೋ ಕಾಲ್ಡ್ ಈ ವ್ಯಕ್ತಿ ಯಾರು ಮೃತಪಟ್ಟಿದ್ದಾರೆ, ರೇಣುಕಾಸ್ವಾಮಿ, ಹಿ ಹಸ್ ಕಮಿಟೆಡ್ ಎ ಮಿಸ್ಟೇಕ್ ಅಂತ ನನಗೂ ಅನಿಸುತ್ತೆ ಒಂದೊಂದ್ಸರಿ. ಯಾವುದು ಆ ಮೆಸೇಜ್ ವಿಚಾರದಲ್ಲಿ, ಪರ್ಟಿಕ್ಯುಲರ್ಲಿ ಆ ಮೆಸೇಜಿನ ಕೆಲವು ಹೀಗಿರಬಹುದು ಅನ್ನೋದನ್ನು ನನ್ನ ಸಹೋದ್ಯೋಗಿಗಳು ನನ್ನ ಹತ್ರ ಹೇಳ್ಕೊಂಡಿರೋದು ನೋಡಿದ್ರೆ ಸಹಜವಾಗಿ ಬೇಜಾರಾಗತ್ತೆ. ಆ ಮೆಸೇಜ್ಗಳನ್ನ ಕೇಳಿಸ್ಕೊಂಡ್ರೆ ನೋಡಿದ್ರೆ ಯಾರಿಗಾದ್ರೂ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಆದರೆ ಆತನ ಆ ವಿಕೃತಿ ಏನಿದೆ, ಆ ರೀತಿಯ ಅಶ್ಲೀಲ ಮೆಸೇಜ್ನ ಒಂದು ಹೆಣ್ಣುಮಗಳಿಗೆ ಕಳಿಸುವಂಥ ವಿಕೃತಿ, ಅದು ಈಗ ಇವರ ಕ್ರೌರ್ಯದ ಮುಂದೆ ಸಣ್ಣಗಾಗಿ ಹೋಗಿದೆ. ಕ್ರೌರ್ಯ ಮೆರೆದು ರಾರಾಜಿಸ್ತಾ ಇದೆ. ದಾಟ್ ಇಸ್ ದಿ ಪ್ರಾಬ್ಲಮ್ ಇನ್ ದಿಸ್ ಕೇಸ್. ದೇರ್ ಸೀಮ್ಸ್ ಟು ಬಿ ಸಮ್ ಮಿಸ್ಟೇಕ್ ಬೈ ಸಂಬಡಿ, ಬಟ್ ಅವ್ರು ಸತ್ತಾಗ ಅವ್ರು ಸತ್ತಿರೋ ರೀತಿ ಕ್ರೌರ್ಯ ಏನು ಮಾಡ್ತಿದೆ, ಓವರ್ಲ್ಯಾಪ್ ಮಾಡಿ ಆ ಮೃತ ಮಾಡಿರಬಹುದಾದ ತಪ್ಪನ್ನು ಮರೆಮಾಚಿಬಿಡ್ತಾ ಇದೆ. ಅದರಲ್ಲೂ ಸಮಾಜದಲ್ಲಿ ಗಣ್ಯರು, ಖ್ಯಾತಿ ಪಡೆದಿರುವವರು, ಹಣವಂತರು, ಎಲ್ಲ ಗೌರವ ಸಂಪಾದನೆ ಮಾಡಿರುವವರ ಹೆಸರುಗಳು ಅದರ ಜೊತೆ ಬಂದಾಗ ಇನ್ನೂ ಆಶ್ಚರ್ಯ ಆಗ್ತಿದೆ. ಆ ಕ್ರೌರ್ಯದ ಪರಮಾವಧಿ, ಅದರ ಸ್ಯಾಂಪಲ್ಗಳನ್ನು ಇವತ್ತು ನಿಮ್ಮ ಮುಂದೆ ಈಗ ನಾನು ಹಾಜರುಪಡಿಸಬೇಕು. ಹೆಂಗಾಗಿದೆ, ದಿಸ್ ಇಸ್ ಟೂ ಮಚ್. ಭಾಳ ಹಳೆ ಕೇಸ್ಗಳಲ್ಲಿ ನಾನು ಪೊಲೀಸ್ನವರು ಈ ರೀತಿ ಎಲ್ಲ ಟಾರ್ಚರ್ ಕೊಟ್ಟಿದ್ದಾರೆ ಎಂದು ಅಕ್ಯೂಸ್ಡ್ ಕಡೆಯಿಂದ ಬಂದು ಲಾಯರ್ಗಳು, ಅಕ್ಯೂಸ್ಡ್ಗಳೇ ಹೇಳೋದು ಪೊಲೀಸ್ ನ್ಯಾಯಾಲಯದಲ್ಲಿ ಟಾರ್ಚರ್ ಆಗಿದ್ದನ್ನು ಅನುಭವಿಸಿರೋದನ್ನ, ಇದನ್ನೆಲ್ಲ ನಾನು ನೋಡಿದ್ದೆಪ್ಪ, ನಾನು ನೋಡಿದ್ದೀನಿ. ಬಟ್ ಇಲ್ಲಿ ಈ ರೀತಿ ಥರ್ಡ್ ಪಾರ್ಟಿಗಳು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನ್ ರೀತಿ ಬಿಹೇವ್ ಮಾಡಿಕೊಂಡು ಪೊಲೀಸರನ್ನೇ ನಾಚಿಸಬಹುದಾದ ರೀತಿಯಲ್ಲಿ ಟಾರ್ಚರ್ ಕೊಟ್ಟಿರೋದು ಭಾಳ ಆಶ್ಚರ್ಯ. ಈ ಗ್ಯಾಂಗಿನ ಕ್ರೌರ್ಯ, ಗ್ಯಾಂಗ್ ಸದಸ್ಯರು ಯಾರೇ ಇದ್ಕೊಳ್ಳಿ, ಯಾರೇ ಮಾಡಿರಿ, ಯಾರನ್ನು ಏನಂತ ಕರೀಬೇಕು ಇದಾದ ಮೇಲೆ ಅನ್ನೋ ನಿರ್ಧಾರಗಳಿಗೆ ನೀವೇ ಬನ್ನಿ. ಭಾಳ ಜನಕ್ಕೆ ಭಾಳ ಸರಿ ಭಾಳ ಬಿರುದು ಬಾವಲಿಗಳನ್ನು ಕೊಡ್ತೀವಿ. ಅವು ಅವರ ಸಾಧನೆಗೆ ಮುಕುಟವಿಟ್ಟಂತೆ ಇರಬೇಕು. ಅದು ಅವರ ವ್ಯಕ್ತಿತ್ವಕ್ಕೆ ಒಂದು ವಜ್ರವಿದ್ದಂತೆ ಇರಬೇಕು. ಅದು ಅವರ ನಡತೆಗೆ ಚಿನ್ನದಂತೆ ಹೊಳೆಯುತ್ತಿರಬೇಕು ಆ ಬಿರುದು ಬಾವಲಿಗಳು. ಇಲ್ಲದಿದ್ದರೆ ಅವೆಲ್ಲ ಏನಾಗಬೇಕು ನೋಡ್ಕೊಳ್ಳಿ. ಈಗ ಗೋ ನಂಬರ್ 1 ದೃಶ್ಯ ಇದು. ದಿಸ್ ಇಸ್ ಶಾಕಿಂಗ್ ಅನ್ನೋ ಕಾರಣಕ್ಕೆ ನಾನು ಇಷ್ಟು ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ ಅಷ್ಟೇ. ಇದು ಮೊದಲನೆಯ ದೃಶ್ಯ ನೀವು ನೋಡ್ತಾ ಇರೋವಂಥದ್ದು. ಅದರಲ್ಲಿ ಕೆಲವನ್ನ ಕಾಣಿಸಬಾರ್ದು ಅನ್ನೋ ಕಾರಣಕ್ಕೆ ಬ್ಲರ್ ಮಾಡಿಸಿಟ್ಟಿದ್ದೀವಿ. ಕಾಣಿಸಿದ್ರೆ ಅಸಹ್ಯ ಆಗಬಹುದು. ಅಸಹ್ಯ, ಆಕ್ರೋಶ, ಅಸಹಾಯಕತೆ ಶ್ರೀಸಾಮಾನ್ಯರಲ್ಲಿ ಮೂಡಿಬಿಡ್ಬೋದು. ಆ ಲೆವೆಲಲ್ಲಿ ಅದು ಕೈ ಮೇಲೆ ಆತನದ್ದು, ಈ ನಟನದ್ದು ಎನ್ನಲಾದ ಒಂದು ಹಚ್ಚೆ ಇತ್ತಂತೆ. ಹೆಸರೋ ಫೋಟೋನೋ ವಾಟ್ ಎವರ್ ಇಟ್ ಈಸ್ ಇತ್ತಂತೆ. ಅದನ್ನು ತೆಗೆದಿರೋದು ಅಂತ ಹೇಳ್ತಿದ್ದಾರೆ.
ಅದೇ ತೆಗೆದಿರೋದು ಅಂದರೆ ಸುಡೋ ಮೂಲಕನೋ ಚಾಕೋಲೋ ಎಂಥದ್ರಲ್ಲೋ ಒಂದರಲ್ಲಿ ತೆಗೆದಿದ್ದಾರೆ ಅಂತ ಅದನ್ನು ಹೇಳ್ತೀವಿ. ಜಸ್ಟ್ ಇಮ್ಯಾಜಿನ್ ಯಾವ ಲೆವೆಲ್ ಆಫ್ ಪೇಯ್ನ್ ಅಂಡರ್ಗಾನ್ ಆಗಿರಬೇಕು ಆ ಸಂದರ್ಭದಲ್ಲಿ. ಇದು ಒಂದನೆಯ ದೃಶ್ಯ ಈಗ ನೀವು ನೋಡ್ಕೊಂಡಿದ್ದಿದ್ದು ಕ್ರೌರ್ಯದ ಮೊದಲ ಹಂತ. ಎರಡನೇದು, ಕೈಗೆ ಹೊಡೆದಿರುವ ರೀತಿಯನ್ನು ನೋಡಿದ್ರೆ ಅವನು ಬದುಕುಳಿದಿದ್ದರೂ ಅವನ ಕೈ ಕೆಲಸ ಮಾಡುವ ಸ್ಟೇಜಲ್ಲಿ ಇರ್ತಿತ್ತೋ ಇಲ್ವೋ ನನಗೆ ಡೌಟು. ಐ ಡೋಂಟ್ ಥಿಂಕ್ ಸೊ. ಆ ಹೊಡೆದಿರೋ ರೀತಿ ನೋಡಿದ್ರೆ ಮೋಸ್ಟ್ಲಿ ದ್ಯಾಟ್ ಈಸ್ ದ ಸೆಕೆಂಡ್ ಒನ್. ಈ ಕ್ರೌರ್ಯದ ಇನ್ನೊಂದು ಮುಖ ಇದು. ಬೇರೆಯವ್ರಿಗೆ ಯಾರು ಹೊಡೆದು ಬಿಟ್ರೆ ಹೆಂಗೆ ಅನಿಸುತ್ತೆ? ಆ ಪ್ರಮಾಣದಲ್ಲಿ ಹೊಡಿತಾರೆ ಅಂತಂದರೆ ಅದು ಕೇವಲ ಆ ಅಶ್ಲೀಲ ಮೆಸೇಜಿಂದ ಬಂದಿರಬಹುದಾದ ಕೋಪದಿಂದ ಉತ್ಪಾದನೆಯಾಗಿರುವ ರೋಷ ಅಲ್ಲ ಅದು. ದೇ ಹ್ಯಾವ್ ಆಕ್ಟೆಡ್ ಲೈಕ್ ಅ ಪ್ಯೂರ್ ಪ್ರೊಫೆಷನಲ್ ಮರ್ಡರರ್ಸ್, ಟ್ರೈನ್ಡ್ ಮರ್ಡರರ್ಸ್ ಥರ ಬಿಹೇವ್ ಮಾಡಿದ್ದಾರೆ. ಟಾರ್ಚರ್ ಸೆಲ್ಗಳ ಟ್ರೈನ್ಡ್ ಪರ್ಸನಲ್ ಥರ ಆಕ್ಟ್ ಮಾಡಿದ್ದಾರೆ ಇವುಗಳು. ಅದನ್ನು ನೋಡ್ತಾ ಇದ್ರೆ ಇಟ್ಸ್ ನಾಟ್ ಘಟನೀಯ ಹಿನ್ನೆಲೆಯಲ್ಲಿ ಬಂದಿರಬಹುದಾದ ರೋಷ ತಾಪದ ಪರಿಣಾಮ ಅಲ್ಲ. ದೇ ಲುಕ್ಸ್ ಲೈಕ್ ವೆಲ್ ಪ್ರಿಪೇರ್ಡ್. ಟಾರ್ಚರ್ಗೆ ವೆಲ್ ಪ್ರಿಪೇರ್ ಆಗಿದ್ದಾರೆ ಇವರು. ಅವರ ಮನೋಸ್ಥಿತಿಯನ್ನು ತೋರಿಸತ್ತೆ. ಅಂತಹ ಮನೋಸ್ಥಿತಿಯಲ್ಲಿರುವ ಆರೋಪಿಗಳ ಪೈಕಿ ಯಾರೇ ಆಗಿರಬಹುದು, ಹೆಡೆ ಮುರಿ ಕಟ್ಟಿ ತಲೆ ಹೊಡೆದಾಕ್ಬಿಡ್ಬೇಕು ಆಚೆಗೆ ಹಂಗೇನೇನೆ. ಯಾವ ಲಾರಿಗೆ ಜಜ್ಜಿದ್ರು ಆ ಥರ ಜಜ್ಜಿ ಬಿಡಬೇಕು ಅಂತ ಕಡೆ ತಗೊಂಡೋಗಿ. ಮೂರನೇದು ನೋಡಿ, ಕೈ ಸುಟ್ಟಿರುವುದು ಕರೆಂಟ್ ಶಾಕ್ ಅಂತ ಡೌಟು. ನೋ ಐಡಿಯಾ, ಮೇ ಬಿ ಆರ್ ಮೇ ನಾಟ್ ಬಿ, ನನಗೆ ಗೊತ್ತಿಲ್ಲ ಅದೇನು ಅಂತ. ಅದು ಕಲೆ. ಅಮೇಝಿಂಗ್. ಬೆನ್ನಿಗೆ ಹೋದರೆ ಬೆನ್ನಲ್ಲಿ ಒಂದೇ ಸಮ ಬಾರಿಸಿರುವಂಥ ದೃಶ್ಯ ನಾಲ್ಕದು, ಒಂದೇ ಸಮ ಬಾರಿಸಿರುವ ದೃಶ್ಯಗಳು. ಅದು ಏನು ಆರ್ಟ್ ವರ್ಕ್ ಮಾಡ್ದಂಗೆ ಮಾಡಿದ್ದಾರೆ. ಅದನ್ನು ಬೆಲ್ಟು ಸಿಕ್ಕಿದ್ರಲ್ಲಿ ಹೊಡೆದಿರೋಂಗಿದೆ. ಅದು ಬರೀ ಬೆಲ್ಟೇ ಅಲ್ಲ ಅನ್ಸತ್ತೆ. ಅದು ನೋಡಿದ್ರೆ ರಿಪೀಸ್ ಪಟ್ಟಿ, ಬೆಲ್ಟು, ಹಗ್ಗ, ಪಗ್ಗ ಏನು ಸಿಕ್ಕತ್ತೋ ಅದ್ರಲ್ಲಿ ಹೊಡೆದಿರಬೇಕು ಮೋಸ್ಟ್ಲಿ. ಅದರಲ್ಲಿ ನೋಡಿದ್ರೆ ಆ ಬೆನ್ನನ್ನು ನೋಡಿದರೆ ಹಂಗೆ ಕಾಣಿಸ್ತಿದೆ ಅದು. ನಾನು ಭಾಳ ಸರಿ ಕೆಲವು ಇಂಜುರಿಗಳಾಗಿರೋದನ್ನೆಲ್ಲ ನೋಡಿದ್ದೀನಿ ಬಾಡಿ ಮೇಲೆ. ನನ್ನ ಅಪರಾಧ ವರದಿಗಾರಿಕೆಯ ಸಂದರ್ಭಗಳಲ್ಲಿ ಇದ್ದಾಗ ಈ ಪರಿಪ್ರಮಾಣದಲ್ಲಿ ನೋಡಿರಲಿಲ್ಲಪ್ಪ ಈ ಥರ. ಫಸ್ಟ್ ಟೈಮ್ ಬೆನ್ನಿಗೆ ಕರೆಂಟ್ ಶಾಕ್ ಕೊಟ್ಟಿರುವ ಸರ್ವಲಕ್ಷಣಗಳು ಇವೆ ಅದರಲ್ಲಿ. 5ನೇ ದೃಶ್ಯದಲ್ಲಿ ಬೆನ್ನಿನ ಯಾವ ಭಾಗನೂ ಖಾಲಿ ಉಳ್ಕೊಂಡಿಲ್ಲ ಸರ್. ಐ ಅಡ್ವೈಸ್ ಯಾರಾದರೂ ಪೇರೆಂಟ್ಸು ನೀವು ಮಕ್ಕಳ ಜೊತೆ ಇದ್ದರೆ ದಯಮಾಡಿ ಇವತ್ತು ಈ ನ್ಯೂಸ್ ನೋಡಬೇಡಿ. ಐ ಆಮ್ ಸಾರಿ, ನಾನು ಇದನ್ನು ಮೊದಲೇ ಹೇಳಬೇಕಿತ್ತು. ಐ ಆಮ್ ಸಾರಿ ಹೇಳಬೇಕಾಗಿತ್ತು. ನನ್ನ ಮಿಸ್ಟೇಕ್ ಇದು. ಡೋಂಟ್ ವಾಚ್ ಇಟ್. ನೀವು ಒಂದಿನ ನಮ್ಮ ನ್ಯೂಸ್ ನೋಡಿದ್ರು ಏನು ದೇಶ ಬಿತ್ತೋಗಲ್ಲ. ಇಲ್ಲಿ ನೋಡಬೇಡಿ. ಮಕ್ಕಳಿದ್ರೆ ದಯವಿಟ್ಟು ಕರ್ಕೊಂಡು ಆಚೆ ಹೊಟ್ಟೋಗಿ. ಸಾರಿ, ನಾನು ಫಸ್ಟೇ ಹೇಳಬೇಕಿತ್ತಿದ್ರು. ಪಕ್ಕೆಲುಬನ್ನು ಹೊಡೆದಿರೋ ರೀತಿ ನೋಡಿದ್ರೆ ಅಲ್ಲಿ ಇತ್ತೋ ಇಲ್ಲವೋ ಇನ್ನು ಎಲಬು, ನನಗೆ ಆ ಡೌಟ್ ಬರ್ತಿದೆ. ಅದು ಅಲ್ಲಿಂದ ಕೆಳಕ್ಕೆ ಬಂದರೆ ಕಾಲಿಗೆ ಹೊಡೆದಿರೋದು ನೆಕ್ಸ್ಟ್ ದೃಶ್ಯ. ಅದು ಹಳದಿ ಬಣ್ಣಕ್ಕೆ ತಿರುಗಿಬಿಟ್ಟಿದೆ ಸರ್. ಕಾಲಿಗೆ ಕಂಡು ಕಡೆ ಹೊಡೆದಂಗಿದೆ. ಅದು ಮೋಸ್ಟ್ಲಿ ಕಾಲು ಮತ್ತು ಇದರ ಮಧ್ಯದಲ್ಲಿರುವ ನರಕ್ಕೆ ಬಿದ್ದಿದೆಯಾ ಹೊಡೆದಿರಬೇಕು ಅಂತ ಅನ್ಸತ್ತದು ಮೋಸ್ಟ್ಲಿ. ಆ ನಂತರ ಎದೆ ಮೇಲೆ ಗಾಯ. ಇದು ದಿಸ್ ಲುಕ್ಸ್ ಲೈಕ್ ಎನ್ ಅನದರ್ ಕೇಸ್ ಆಫ್ ಎನ್ ಎಲೆಕ್ಟ್ರಿಕ್ ಶಾಕ್ ಇದ್ದಂಗೆ ಇದೆ ಅದು. ಬಿಕಾಸ್ ಅಂದಂಗಿದೆ. ಅಂದರೆ ಒಂದು ರೀತಿ ಯಾವುದೋ ಮೂವಿನಲ್ಲಿ ಇದ್ದಿದ್ದನ್ನು ರಿಪೀಟ್ ಶೂಟ್ ಮಾಡಕ್ಕೆ ಮಾಡ್ತಾ ಇದ್ದೀವಿ ಅನ್ನೋ ಥರ ಮಾಡ್ದಂಗಿದೆ ಇವ್ರುಗಳು. ರಿಯಲ್ ಆಗಿ ಮಾಡ್ದಂಗೆ. ಅದಕ್ಕೆ ನಾನು ಹೇಳಿದ್ದು ಇವರು ಅಮಾಯಕರಲ್ಲ. ಮತ್ತು ಅಶ್ಲೀಲ ಮೆಸೇಜ್ ಬಂದ ಆ ಕ್ಷಣದ ಕೋಪದಿಂದ ಉತ್ಪಾದನೆಯಾಗಿರುವ ಹಲ್ಲೆಯೂ ಅಲ್ಲ. ಇವರು ವೃತ್ತಿನಿರತ ಪರಿಣಿತರು, ಪ್ರೊಫೆಷನಲ್ಗಳು, ಹಾಗೆ ವರ್ತಿಸಿದ್ದಾರೆ. ಟ್ರೈನ್ಡ್ ಇವರು ನನ್ನ ಪ್ರಕಾರದಲ್ಲಿ. ಅಬ್ಸಲ್ಯೂಟ್ಲಿ ಕ್ಲಿಯರ್. ಅದು ಫ್ರಮ್ ಸ್ಟೇಜ್ ಬೈ ಸ್ಟೇಜ್ ದೇ ಹ್ಯಾವ್ ಗಾನ್ ಆನ್ ಅಟ್ಯಾಕಲ್ಲಿ. ಒಂದೊಂದು ಹಂತದಿಂದ ಹಂತಕ್ಕೆ ಹೋಗಿದ್ದಾರೆ. ಎ ಪರ್ಫೆಕ್ಟ್ ಮೆಥಡಾಲಜಿ ವಿಚ್ ಪ್ರೊಫೆಷನಲ್ಸ್ ಟ್ರೈ ಮಾಡೋದು, ಇದನ್ನು ಮಾಡೋ ಕೆಲಸ ಇದು. ಅದಕ್ಕೆ ಬೇಕಾದ ತಯಾರಿಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ, ತಯಾರಿನೂ ಮಾಡಿದ್ದಾರೆ. ಅದಕ್ಕೆ ಹೇಳಿದ್ದು ಪ್ರೊಫೆಷನಲ್ ಇದು ಅಂತ. ಇವರಿಗೆ ಮರ್ಯಾದೆ ತೋರಿಸ್ಬೇಕಾ? ಆಲ್ ರೈಟ್,
ಈ ಗ್ಯಾಂಗಲ್ಲಿ ಅಥವಾ ಇದ್ರಲ್ಲಿ ಸಿಕ್ಕಾಕೊಂಡಿರೋ ಆರೋಪಿಗಳ ವಿಚಾರದಲ್ಲಿ ಯಾರೇ ಇರ್ಬೋದು, ನಂಬರ್ 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, ಅವರ ಬಗ್ಗೆ ಇನ್ನೂ ಪ್ರೀತಿ ನಂಬಿಕೆ ಇಟ್ಕೊಂಡಿರೋರನ್ನ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಇವತ್ತು ನಾನು. ನಿಮ್ಮ ಪ್ರೀತಿ ನಂಬಿಕೆನ ನಾನು ಪ್ರಶ್ನೆ ಮಾಡೋಕ್ಕೆ ನಾನು ಯಾರು? ಹೌದು. ನಾನು ಯಾರು ಅದನ್ನು ಪ್ರಶ್ನೆ ಮಾಡೋಕ್ಕೆ ನಿಮ್ದನ್ನು? ನೀವು ಯಾರನ್ನು ಬೇಕಾದ್ರೂ ಪ್ರೀತಿಸ್ಕೊಳ್ಳಿ, ನೀವು ಯಾರನ್ನು ಬೇಕಾದ್ರೂ ನಂಬಿ. ಒಬ್ಬ ನಟರಾಗೋ, ನಟಿಯಾಗೋ, ಮತ್ತೊಂದು ಗೆಳೆಯನಾಗೋ, ಸಂಬಂಧಿಯಾಗೋ. ಆದರೆ ಈ ಕ್ರೌರ್ಯವನ್ನು ನೋಡಿದ ಮೇಲೆ ಒಂದು ಸರಿ ನಿಮ್ಮ ಹೆಂಡತಿನೋ ಮಕ್ಕಳನ್ನೋ ಮದುವೆ ಆಗಿದ್ದರೆ ಅಥವಾ ನಿಮ್ಮ ಅಪ್ಪನ್ನೋ ಅಮ್ಮನ್ನೋ ಮದುವೆ ಆಗದೇ ಇದ್ದರೆ ಕೇಳಿ, ನಾನು ಏನನ್ನು ಆಲೋಚನೆ ಮಾಡಬೇಕು ಅಂತ. ಇದಾದ ಮೇಲೂ ಇಲ್ಲ ನಾನು ಹೀಗೆ ನಂಬುತ್ತೀನಿ ಅಂದರೆ ನಿಮಗೆ ಬಿಟ್ಟಿದ್ದು ನಿಮ್ಮ ಮನೋಸ್ಥಿತಿಯನ್ನು ತೋರಿಸುತ್ತದೆ. ದಟ್ಸ್ ಆಲ್ ಐ ಕ್ಯಾನ್ ಸೇ. ದಿಸ್ ಇಸ್ ಹೈಟ್ ಆಫ್ ಅಬ್ಸಲ್ಯೂಟ್ ನಾನ್ಸೆನ್ಸ್ ಅಂಡ್ ರಿಡಿಕ್ಯುಲಸ್. ಇದು ಇಷ್ಟು ಮಾತ್ರ ಹೇಳ್ತೀನಿ. ಸತ್ತವನ ಮನೆಯವರು ಇದನ್ನ ನೋಡ್ತಾ ಇದ್ರೆ ಅವ್ರಿಗೆ ಹೇಗೆ? ನಂಗೆ ಗೊತ್ತಿಲ್ಲ ಅವ್ರು ನೋಡ್ತಾ ಇಲ್ವೋ, ಅವ್ರು ಟಿ ವಿ ಆಫ್ ಮಾಡ್ಕೊಂಡು ಕೂತಿದ್ದಾರೋ, ಐ ಹ್ಯಾವ್ ನೋ ಐಡಿಯಾ ನನಗೆ. ಬಟ್ ದಿಸ್ ಇಸ್ ಟೂ ಮಚ್ ಇದು. ಎಸ್, ಇಲ್ಲಿವರೆಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಸರಿಯಾದ ಹಾದಿಯಲ್ಲೇ ಹೋಗ್ತಾ ಇದೆ. ಆದರೆ ಕೇಸ್ ವೀಕ್ ಮಾಡಲು, ನಟ ದರ್ಶನ್ ರಕ್ಷಣೆ ಮಾಡಲು ತೆರೆಮರೆಯ ಪ್ರಯತ್ನಗಳು ನಡೆದಿವೆ ಅನ್ನೋ ವದಂತಿಗಳು ಹರಿದಾಡ್ತಾ ಇದೆ. ಸರ್ಕಾರಿ ವಿಶೇಷ ಅಭಿಯೋಜಕ ಪ್ರಸನ್ನಕುಮಾರ್ರನ್ನ ಬದಲಾಯಿಸಲು ಸರ್ಕಾರದ ಮಟ್ಟದಲ್ಲಿ ಚರ್ಚೆಗಳು ನಡೆದಿವೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಕೆಲವರು ಇದರ ಪರವಾಗಿದ್ರೆ, ಇನ್ನು ಕೆಲವರು ಇದರ ವಿರುದ್ಧವಾಗಿದ್ದಾರೆ ಎನ್ನಲಾಗ್ತಾ ಇದೆ. ದರ್ಶನ್ ಪ್ರಕರಣದಲ್ಲಿ ಎಸ್ಪಿಪಿ ಆಗಿ ನಿಯೋಜನೆಗೊಂಡಿರುವಂತಹ ಪ್ರಸನ್ನಕುಮಾರ್ ಈ ಹಿಂದೆ ಡಿಸಿಎಂ ಪ್ರಕರಣದಲ್ಲಿ ಸಿಬಿಐ ಪರ ವಾದವನ್ನ ಮಾಡಿದ್ರು. ಅಲ್ಲದೆ ಪ್ರಸನ್ನಕುಮಾರ್ ಬಲಪಂಥೀಯ ನಿಲುವನ್ನ ಹೊಂದಿರುವವರು. ಹೀಗಾಗಿ ಅವರನ್ನ ಕೇಸ್ನಲ್ಲಿ ಮುಂದುವರಿಸೋದು ಬೇಡ ಅನ್ನೋದು ಡಿಸಿಎಂ ಆದಿಯಾಗಿ ಎಲ್ಲರ ಮಾತು ಅಂತ ಕೇಳಿಬರ್ತಾ ಇದೆ. ಇದರ ಕುರಿತಾಗಿ ಮುಖ್ಯಮಂತ್ರಿಗಳಾದಿಯಾಗಿ ಯಾರು ಏನ್ ಹೇಳಿದ್ದಾರೆ ನೋಡೋಣ. ಜವಾಬ್ದಾರಿ ಇದೆ. ಈ ಕೇಸನ್ನ ಯಾವುದನ್ನು ಕೂಡ ಸಡಿಲ ಮಾಡತಕ್ಕಂಥ ಯಾವುದೇ ಉದ್ದೇಶ ಸರ್ಕಾರಕ್ಕಿಲ್ಲ. ನಾವು ಯಾವುದೇ ಮುಲಾಜಿಲ್ದೆ, ಯಾವುದೇ ಒತ್ತಡಕ್ಕೆ ಒಳಗಾಗದೇನೆ ಈ ಕೇಸನ್ನು ನಡೆಸ್ತಾ ಇದ್ದೀವಿ. ಒಂದು ವೇಳೆ ಆ ರೀತಿ ಪಿಪಿಗಳನ್ನ ಬದಲಾವಣೆ ಮಾಡುವಂಥ ಪರಿಸ್ಥಿತಿ ಬಂದರೂ ಕೂಡ ಅದಕ್ಕೇನಾದರೂ ಒಂದು ರೀಸನಿಂಗ್ ಇರುತ್ತೆ, ಇಲ್ಲದೆ ಮಾಡೋದಿಲ್ಲ. ತನಿಖೆಯನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಿಕೊಡ್ದು. ಏನು SPP ಅವರನ್ನ ಹಾಗೆ ಮುಂದುವರಿಸಬೇಕು, ತನಿಖಾಧಿಕಾರಿಗಳನ್ನ ಹಾಗೆ ಮುಂದುವರಿಸಬೇಕು, ತನಿಖೆಯ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅಂತೇಳಿ ಬಿಜೆಪಿ. ವಿಪಕ್ಷಿಗಳದ್ದೆಲ್ಲ ಸತ್ಯನ ಯಾವ ಮಿನಿಸ್ಟ್ರು ಒತ್ತಡ ಹಾಕಿಲ್ಲ, ಒತ್ತಡ ಹಾಕಿದ್ರು ಕೇಳಲ್ಲ. ಕಾನೂನು ಏನು ಹೇಳ್ತದೆ ಅದೇ ಮಾಡೋದು. ನಮ್ಮ ಮುಖ್ಯಮಂತ್ರಿಗಳು ಒತ್ತಡಕ್ಕೆ ಮಣಿಯೋರು ಅಲ್ಲ. ಕಲಾವಿದ ಅಂದರೆ ಎಲ್ರಿಗೂ ಬೇಕಾದವರು, ಎಲ್ರಿಗೂ ಪರಿಚಯ ಇರ್ತಾರೆ, ಎಲ್ರಿಗೂ ಪ್ರೀತಿ ವಿಶ್ವಾಸ ಇರುತ್ತೆ. ನಾನು ತಪ್ಪು ಮಾಡಿದ್ರೆ ನಾನೇ ಅನುಭವಿಸ್ಬೇಕಲ್ಲ. ಯಾವ ತನಿಖಾ ಹಂತದಲ್ಲಿ ಬದಲಾವಣೆಯ ಯೋಚನೆ ಬರೋದಾದ್ರೂ ಸರಿನಾ ಸರ್? ಅಲ್ಲ, ಬಂದಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ಸಿಎಂ ಹೇಳೋ ಪ್ರಕಾರ ಇಲ್ಲ. ಓಕೆ, ಬಟ್ ಬಂದಿದೆಯೋ ಇಲ್ಲವೋ ಅಲ್ಲದಿದ್ದರೂ ನಾನು ಇಷ್ಟನ್ನು ಮಾತ್ರ ಹೇಳಬಲ್ಲೆ. ರಾಜ್ಯ ಸರ್ಕಾರದ ಪ್ರಕಟಿತ ನಿಲುವೇನು ಈ ಪ್ರಕರಣದಲ್ಲಿ ನಾವು ಹಸ್ತಕ್ಷೇಪ ಮಾಡುವುದಿಲ್ಲ ಅಲ್ವಾ? ಹೌದು. ಮಾನ್ಯ ಗೃಹ ಮಂತ್ರಿಗಳು, ನನಗೆ ಐ ಹ್ಯಾವ್ ಎ ಸೀರಿಯಸ್ ಡೌಟ್, ಪರಮೇಶ್ವರು ಹೋಮ್ ಮಿನಿಸ್ಟ್ರಿನ ಎಂಜಾಯ್ ಮಾಡ್ತಿಲ್ಲ. ನನಗೆ ಯಾಕೆ ತಗ್ಲಾಕ್ಸಿದ್ರು ಅನ್ನೋ ಮನೋಸ್ಥಿತಿಗೆ ನಿಧಾನಕ್ಕೆ ಪುಷ್ ಆಗ್ತಿರೋಂಗೆ ಕಾಣಿಸ್ತಿದೆ ನನಗೆ. ಹಿ ಲುಕ್ಸ್ ಲೈಕ್ ನನ್ನ ಸಿಕ್ಕಾಕ್ಸಿದ್ದಾರೆ, ನಾನು ಮಾಡಬೇಕು ಅನ್ನೋ ಥರ. ಕಾರಣ, ಪರಮೇಶ್ವರ್ ಮತ್ತು ಸರ್ಕಾರದ ಪ್ರಕಟಿತ ನಿಲುವೇನು? ಕಾನೂನು ಎಲ್ಲರಿಗೂ ಒಂದೇ. ಕರೆಕ್ಟ್, ಅಷ್ಟೇ ತಾನೆ? ಈ ಕೇಸ್ ಏನು? ಮಾನ್ಯ ಹೋಮ್ ಮಿನಿಸ್ಟ್ರೇ, ನಿಮ್ಗೆ ಅಧಿಕಾರ ಇದೆ SPPಗಳನ್ನು ನಾಮಿನೇಟ್ ಮಾಡೋದು, ಚೇಂಜ್ ಮಾಡೋದು, ಇಟ್ಕೊಳ್ಳೋದು. ಆದರೆ ಆ ಅಧಿಕಾರವನ್ನು ಬಳಕೆ ಯಾವ ರೀತಿಯಲ್ಲಿ ಮಾಡಬೇಕು ಅಂದರೆ ಜನಹಿತ ಮತ್ತು ಪ್ರಜಾಹಿತ, ಅದಕ್ಕೆ ಮಾಡಬೇಕು. ಯಾವುದೋ ವ್ಯಕ್ತಿ ಹಿತಕ್ಕಲ್ಲ. ಜನಹಿತವೂ ಇರಬೇಕು, ಪ್ರಜಾಹಿತವೂ ಇರಬೇಕು. ಇದು ಪ್ರಜಾಹಿತವೇ. ಯಾಕೆ? ದೊಡ್ಡವರೆನಿಸಿಕೊಂಡವರು ಸಣ್ಣ ಕೆಲಸಗಳನ್ನು ಮಾಡಿ ಹಲ್ಕಟ್ ಥರ ಆಡಿದ್ರೆ ಅದನ್ನು ಶಿಕ್ಷಿಸುವಂತಹ ಅಭೂತಪೂರ್ವ ದೇವರು ಕೊಟ್ಟಿರುವ ಅಧಿಕಾರವನ್ನು ನಿಮ್ಮ ಕೈಗೆ ದಯಪಾಲಿಸಿದ್ದೀವಿ ಪ್ರಜಾಪ್ರಭುತ್ವದಲ್ಲಿ. ಹಾಗಾಗಿ ಈ ಕೇಸ್ ಏನು? ಇಟ್ಸ್ ಎ ಸಿಂಪಲ್ ಮರ್ಡರ್ ಕೇಸ್ ಆ್ಯಂಡ್ ಎ ಕಿಡ್ನ್ಯಾಪ್ ಆ್ಯಂಡ್ ಎ ಮರ್ಡರ್ ಕೇಸ್. ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದ್ರ ಮೇಲೆ ಅದಕ್ಕೇನೋ ಮಹತ್ವ, ಜನ ಡಿಸ್ಕಷನ್ನು ಎಲ್ಲ ಅಷ್ಟೇ. ಇಟ್ಸ್ ಎ ಮರ್ಡರ್ ಕೇಸ್. ಇದು ಪೊಲಿಟಿಕಲ್ ಕೇಸ್ ಅಲ್ವಲ್ಲ. ಇಲ್ಲ, ದಿಸ್ ಇಸ್ ನಾಟ್ ಎ ಪೊಲಿಟಿಕಲ್ ಕೇಸ್. ಹಸ್ತಕ್ಷೇಪ ಮಾಡಲ್ಲ, ಕಾನೂನು ಎಲ್ಲರಿಗೂ ಒಂದೇ. ಎ ಸಿಂಪಲ್ ಮರ್ಡರ್ ಕೇಸ್ ಅಂದಾಗ SPP ಬಲಪಂಥೀಯಾನೋ, ಎಡಪಂಥೀಯಾನೋ, ಮಧ್ಯಪಂಥೀಯಾನೋ, ಪೂರ್ವಪಂಥೀಯಾನೋ, ದಕ್ಷಿಣ ಪಂಥೀಯಾನೋ, ಏನಾದ್ರೆ ನಿಮಗೇನಾಗಬೇಕು? ಹೌ ಡಸ್ ಇಟ್ ಮ್ಯಾಟರ್ ಟು ಯು? ಅಸ್ಯೂಮಿಂಗ್
ಈ ಪ್ರಕರಣದಲ್ಲಿ ಆರೋಪಿ ಕಾಂಗ್ರೆಸ್ಸಿನ ಯಾವುದೋ ದೊಡ್ಡ ನಾಯಕನ ಮಗನಾಗಿಯೋ ಅಥವಾ ಮೃತನು ಯಾವುದೋ ರಾಜಕೀಯ ಪಕ್ಷದ ರಿಲೇಟೆಡ್ ಇದ್ರಲ್ಲೋ ಇದ್ದಾಗ ಆಗ ಇದು ಪೊಲಿಟಿಕಲ್ ಟರ್ನ್ ಇದು ಅಂತ ನೀವು ಯೋಚನೆ ಮಾಡ್ತೀರೇನೋ ಅಂತ ದುಷ್ಟ ಆಲೋಚನೆಗಳನ್ನು ಮಾಡುವ ಅಪರಿಮಿತ ಶಕ್ತಿ ನಮ್ಮ ರಾಜಕಾರಣಿಗಳಿಗಿದೆ ಅನ್ನೋದು ನನಗೆ ಗೊತ್ತಿದೆ. ಆದರೆ ಈ ಕೇಸ್ ಅಲ್ವಲ್ಲ, ದಿಸ್ ಇಸ್ ಎ ಮರ್ಡರ್ ಕೇಸ್. ಹಾಗೆ ನಿಮ್ಮ ಪ್ರಕಟಿತ ನಿಲುವು ನಾವು ಇಂಟರ್ಫಿಯರ್ ಆಗಲ್ಲ, ಬಿಟ್ಬಿಡಿ. ಸಿಂಪಲ್ ಮರ್ಡರ್ ಕೇಸ್. ಅದು ಬಲಪಂಥೀಯಾನೋ ಎಡಪಂಥೀಯಾನೋ, ನಾನು ಆಗಲೇ ಹೇಳ್ದಂಗೆ ಯಾರು ಮಾಡಿದ್ರೆ ನಿಮ್ಗೆ ಏನಾಗಬೇಕು ಅದರಲ್ಲಿ ಆ ಬಗ್ಗೆ ಯೋಚನೆ ಆಗಬೇಕು. ಮಾಡಿದ್ದರೆ ಅವರು ಅನುಭವಿಸ್ತಾರೆ. ಒಂದು ವೇಳೆ ಈ SPP ಅವ್ರು ಯಾರೋ ಇದ್ದಾರಲ್ಲ ಅವ್ರು ಮುಂದುವರಿದು ಬಿಟ್ಟರೆ ಕನ್ವಿಕ್ಷನ್ ಗ್ಯಾರಂಟಿ ಅಂತ ಯಾರು ಬರ್ಕೊಡ್ತೀರೇನು ನನಗೆ? ಹಾಗೇನಿಲ್ವಲ್ಲ. ಆಗ್ಬೋದು, ಆಗದೇನೂ ಇರ್ಬೋದು ಕನ್ವಿಕ್ಷನ್ ನಾಳೆ ಕೋರ್ಟಲ್ಲಿ. ವಿ ಡೋಂಟ್ ನೋ. ಹಾಗಾಗಿ ವೈ ಟೇಕ್ ಎ ರಿಸ್ಕ್? ಬದಲಾವಣೆ ಎಂಬ ಮಾತುಗಳಿಗೆ ಜಾಗ ಕೊಟ್ಟು ಅಥವಾ ಬದಲಾಯಿಸಿ ಮೈ ಮೇಲೆ ಹುಳು ಯಾಕೆ ಬಿಟ್ಕೋಬೇಕು ಸರ್ಕಾರ? ಅದರಿಂದ ಪ್ರಯೋಜನ ಏನು? ಅವ್ರಿಗೆ ಯಾವ ಲಾಭನೂ ಇಲ್ಲ. ಏನು ಲಾಭ? ಯಾಕಂದ್ರೆ ನೀವೇ ಹೇಳಿದಿರಲ್ಲ ನಾವು ಪ್ರಕಟ ಇದಕ್ಕೆ ಬರಲ್ಲ ಅಂತ, ಇಂಟರ್ಫಿಯರ್ ಆಗಲ್ಲ ಅಂತ. ಹಾಗಾಗಿ ರಾಜ್ಯ ಸರ್ಕಾರ ಶುಡ್ ಮೇಕ್ ಇಟ್ ಕ್ಲಿಯರ್. ಏನು ಅಂದರೆ ನಮ್ಮ ಕೇಸಲ್ಲಿ ಏನು ತೀರ್ಮಾನ ಆಗಿದೆ ಅದು ಆಗುತ್ತೆ, ನಾವು ಇಂಟರ್ಫಿಯರ್ ಆಗಲ್ಲ ಅಂದಿದ್ದೀವಿ. SPP ಯಾರಿದ್ರೆ ನಮಗೇನ್ರಿ ಹೋಗ್ಬೇಕು? ಆ ನಿಲುವಲ್ಲಿ ಇರಬೇಕು ನೀವು. ಆಮೇಲೆ ಅದು ಏನು ಬೇಕಾದ್ರೂ ಆಗ್ಬೋದು, ಇಲ್ದಿದ್ರೆ ಅನುಮಾನಗಳು. ನೋ ಐಡಿಯಾ. ಇಲ್ಲವಾದರೆ ನಿಮ್ಮ ನಡೆ ನುಡಿ ಮತ್ತು ನಿರ್ಧಾರಗಳಿಂದಾಗಿ ಅನುಮಾನಗಳನ್ನು ಹುಟ್ಟಿಸುವ ಕೆಲಸಕ್ಕೆ ಗೃಹ ಮಂತ್ರಿಗಳು ಕೈ ಹಾಕಬಾರದು, ಅಥವಾ ಮುಖ್ಯಮಂತ್ರಿಗಳು ಅಥವಾ ಸರ್ಕಾರ ಯೋಚನೆ ಮಾಡಿದ್ದಾರೆ. ಯಾಕೆ ಎಂದರೆ ಜನ ಈಗಲೇ ಕಳ್ಕೊಂಡ್ಬಿಟ್ಟಿದ್ದಾರೆ ನಂಬಿಕೆಗಳನ್ನು. ಅದನ್ನು ಇನ್ನಷ್ಟು ಹಾಳು ಮಾಡಿ ಹೋಗ್ಬಿಡಬೇಡಿ ಅಷ್ಟೆ. ಒಳ್ಳೇದು ಮಾಡೋಕ್ಕಾಗದೇ ಇದ್ರೂ ಕೆಟ್ಟದ್ದು ಮಾಡಬೇಡಿ, ಬಿಟ್ಟುಬಿಡಿ. ನಿಮಗೆ ಸಂಬಂಧವಿಲ್ಲ ಅನ್ನೋಕ್ಕೆ ಹೇಳ್ತಾ ಇದ್ದೀನಿ. ಬಿಕಾಸ್ ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ಕೇಸ್ ನನ್ನ ಪ್ರಕಾರ. ಆದರೆ ನಿಮ್ಮ ಲೆಕ್ಕಾಚಾರಗಳೇನಿರುತ್ತೋ ನನಗೆ ಗೊತ್ತಿಲ್ಲ. ಮಂತ್ರಿಗಳ ತಲೆ ಹಾಕ್ತಾರಂತೆ, ಇನ್ನೊಬ್ಬರು ತಲೆ ಹಾಕ್ತಾರಂತೆ, ಮತ್ತೊಬ್ಬರು ತಲೆ ಹಾಕ್ತಾರಂತೆ ಅಂತ ನನಗೆ ಗೊತ್ತಿಲ್ಲ ಅಲ್ವಾ? ಯಾರ್ಯಾರು ಯಾವ್ಯಾವ ವೈಯಕ್ತಿಕ ಸಂಬಂಧಗಳನ್ನು ಇಟ್ಕೊಂಡಿರ್ತಾರೋ ಒಂದಂತೂ ನೆನಪಿಟ್ಕೊಳ್ಳಿ, ಯಾರ್ಯಾರು ಇದರಲ್ಲಿ ತಲೆ ಹಾಕಿ ಅದನ್ನು ಹಳ್ಳ ಹಿಡಿಸ್ಬೇಕು. ಎಗೈನ್ ಹೇಳ್ತಾ ಇದ್ದೀನಿ, ನಾಳೆ ನ್ಯಾಯಾಲಯದಲ್ಲಿ ಏನು ನಿರ್ಧಾರ ಬೇಕಾದ್ರೂ ಆಗ್ಬೋದು. ಆರೋಪಿಗಳ ಪೈಕಿ ಯಾರಿಗಾರು ಕನ್ವಿಕ್ಷನ್ ಆಗ್ಬೋದು, ಎಲ್ಲರಿಗೂ ಆಗ್ಬೋದು, ಕೆಲವ್ರಿಗಾಗ್ಬೋದು, ಕೆಲವ್ರಿಗಾಗದೇ ಇರ್ಬೋದು, ಕೆಲವ್ರಿಗೆ ಮರ್ಡ್ರಲ್ ಆಗ್ಬೋದು, ಕೆಲವ್ರಿಗೆ ಮರ್ಡ್ರಲ್ ಆಗದೇ ಇರ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಇದು ಒಂದು ನೆನ್ಪಿಟ್ಕೊಳ್ಳಿ, ಈ ಮಾಡಿದ್ದೀರಲ್ಲ ಈ ಕೃತ್ಯಗಳನ್ನು, ಅದನ್ನು ನಿಮ್ಗೆ ಯಾರು ಆಪ್ತರಿದ್ದಾಗ ಇನ್ನೊಂದು ಸರಿ ಆದಾಗ ನಿಮ್ಗೆ ಅರಿವಾಗತ್ತದು ಅಷ್ಟೇ. ಹಾಂ, ಎಸ್ ಮಾಡಿದ್ದಾರೆ ಹೇಳಿದ್ದು ನಾನು. ಈ ಕೊಲೆ ಪ್ರಕರಣದಲ್ಲಿ ತನಿಖಾಧಿಕಾರಿಗೆ ಕೆಲವರು ಫೋನ್ ಮಾಡ್ತಿದ್ದಾರಂತೆ. ಕುಡಿದು ಮತ್ತಲ್ಲಿ ಏನೋ ಮಾಡಿ ಎಡವಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾನೆ, ಕೆರಿಯರ್ ಹಾಳಾಗಿ ಹೋಯ್ತು, ನೆಗೆದು ಬಿದ್ದೋಯ್ತು ಕೆರಿಯರ್ ಎಲ್ಲ. ಇದು ಕೆರಿಯರ್ಗೆ ಸಂಬಂಧಪಟ್ಟಿದ್ದಲ್ಲ. ನಟರಾಗಿ ಏನಾರು ಆಗಿದ್ದಿದ್ರೆ ಐ ವುಡ್ ಹ್ಯಾವ್ ಕಂಪ್ಲೀಟ್ಲಿ ಅಗ್ರೀಡ್. ಇದು ನಟನಿದಲ್ಲ, ಇದು ಕಲಾವಿದರಾಗಿ ಅಥವಾ ಯಾವುದೋ ಒಂದು ಹುದ್ದೆಯ ರೂಪದಲ್ಲಿ ಬಂದಿರುವಂತಹ ಖ್ಯಾತಿ, ಅಧಿಕಾರ, ಶಕ್ತಿ, ಜನರ ಪ್ರೀತಿ, ಇದನ್ನು ದುರ್ಬಳಕೆ ಮಾಡಿಕೊಳ್ಳಬಹುದಾದ ಮನೋಸ್ಥಿತಿ ಅದು. ಕೆರಿಯರ್ ಸಂಬಂಧ ಇಲ್ಲ ಅಲ್ಲಿ. ಇದರಲ್ಲೂ ಪಾರಾಗ್ಬಿಟ್ರೆ ನಾನು ಏನು ಬೇಕಾದರೂ ಮಾಡ್ಬೋದು ಅನ್ನೋ ಮನಸ್ಸು. ಏನಾದರೂ ಮಾಡಿ ಅಂತ ಮನವಿ ಮಾಡ್ತಿದ್ದಾರಂತೆ. ಫಾರ್ಚುನೇಟ್ಲಿ ಅಲ್ಲೊಬ್ಬರು DCP ಆಫೀಸರ್ ಕೂತಿದ್ದಾರೆ, ಹೂ ಈಸ್ ಹೋಲ್ಡಿಂಗ್ ಹಿಸ್ ಫೋರ್ಟ್, ತನ್ನ ಕೋಟೆಯನ್ನು ಅವ್ರು ಚೆನ್ನಾಗಿ ಕಾಯ್ತಿದ್ದಾರೆ. ಇಟ್ಸ್ ವೆರಿ ಸರ್ಪ್ರೈಸಿಂಗ್ ಅಬೌಟ್ ದಿಸ್ ಆಫೀಸರ್. ಹಾಗಾದ್ರೆ ನನಗೆ ಯಾವುದೇ ಒತ್ತಡ ಕೊಳಕಾಗಬೇಡಿ, ನಿಮ್ಮ ಕೆಲಸ ನೀವು ಮಾಡಿ ಅಂತ ಪೊಲೀಸ್ ಆಯುಕ್ತರು ಹೇಳಿದ್ದಾರಂತೆ. ದಾಟ್ಸ್ ದ ನೆಕ್ಸ್ಟ್ ನನಗಿದು. ಆಯುಕ್ತರ ಇಲ್ಲಿಯವರೆಗೆ ಅವರ ಬ್ರೀಫಿಂಗ್ಗಳಿರ್ಬೋದು, ಅಥವಾ ಅವರ ಗೈಡೆನ್ಸ್ ಇರಬಹುದು, ಅಥವಾ ಅವ್ರ ನಿಲುವಿರಬಹುದು, ಅವ್ರ ಆಯ್ಕೆಗಳಿರಬಹುದು, ಇಟ್ ಲುಕ್ಸ್ ಫೇರ್ಲಿ ಡೀಸೆಂಟ್ ಆ್ಯಂಡ್ ಗುಡ್. ಅದು ಹಾಗಾಗಿ ನಾವು ನ್ಯಾಯ ಕೊಡಿಸ್ಬೇಕು ಕುಟುಂಬಕ್ಕೆ, ಅದು ಯಾರೇ ಇರಲಿ ಬುದ್ಧಿ ಕಲಿಸ್ಬೇಕು ಅಥವಾ ಹಠಕ್ಕೆ ಅಂತ ಬಿದ್ದು ತನಿಖಾ ತಂಡ ಕೆಲಸ ಮಾಡ್ತಿದ್ದಾರೆ. ಸಹಜವಾಗಿ ಜನ ಮೆಚ್ಚಂಗಿದೆ ಈ ತನಿಖೆಗಳನ್ನು. ಈ ಮಧ್ಯೆ ಈ ಪ್ರದೋಷ್ BJPಗರ ಜೊತೆ ನೇರ ಸಂಬಂಧ ಹೊಂದಿದ್ದಾರೆ ಅಂತ ಅವರು ಒತ್ತಡ ಹೇರ ನೋಡ್ತಿದ್ದಾರೆ. ಪೊಲೀಸರು ಮಣದಿಲ್ಲ, ಆದರೆ ಅದಕ್ಕೆ ತನಿಖೆ ಆಗಬೇಕು ಅಂತ ಕಾಂಗ್ರೆಸ್ ಶಾಸಕ ಪೊನ್ನಣ್ಣ. ಎಕ್ಸಾಕ್ಟ್ಲಿ, ಪೊನ್ನಣ್ಣ ಇಸ್ ರೈಟ್.
ಇಫ್ ಇಟ್ ಈಸ್ ಟ್ರೂ, ಅದಾಗಿದೆ ಇಟ್ ಈಸ್ ಟ್ರೂ, ಹಿಡ್ದಾಕಿ. ಬಿಜೆಪಿಯವರಾಗಿದ್ರು ಬಿಡಬೇಡಿ. ಪರ ಆಗಿದ್ರೇನೀಗ? ಹಿಡ್ದಾಕಿ, ಹೆಡಮುರಿ ಕಟ್ಟಿ. ಸೇಮ್ ಥಿಂಗ್ ಶುಡ್ ಅಪ್ಲೈ ಟು A1 or A2 or A3 or A4. ಪನ್ನಣ್ಣ ಅವರು ಹೌದು. ಯುವರ್ ಏಜಿ, ಹಾಗಾಗಿ ಐ ಕ್ಯಾನ್ ಸೇ ಓನ್ಲಿ ದಿಸ್ ಮಚ್. ಹಿಡ್ದಾಕಿ ಬಿಡಬೇಡಿ. ಯಾರು ಪ್ರದೋಷ BJPನವರಾಗಲಿ ಯಾರ ಜೊತೆನಾರು ಇರಲಿ, ಹೆಡಮುರಿ ಕಟ್ಟಿ. BJP ಪರ ಅವರು ಅಂತಾನೆ ಹೇಳ್ತೀನಿ, ಬಿಡಬೇಡಿ. ಹಾಗೆ ಇದನ್ನು ಹೇಳಬೇಕು. ಹೌದು. ದ್ಯಾಟ್ ಬಿಕಮ್ಸ್, ಅಂದರೆ ಅರ್ಥ ಈ ಪ್ರಕರಣದಲ್ಲಿ ಆ ಕಡೆ ಗುರುತಿಸಿಕೊಂಡವರೂ ಇಬ್ಬರಿರಬಹುದು, ಈ ಕಡೆ ಗುರುತಿಸಿಕೊಂಡಿರೋವರೂ ಇಬ್ಬರಿರಬಹುದು. ಅವರವರ ಅನುಕೂಲಕ್ಕೆ ತಕ್ಕಂತೆ ಇರ್ಬೋದು, ಇಲ್ಲ ಅನ್ನೋಂಗಿಲ್ಲ. ನಾನು ಇಲ್ಲ ಅನ್ನಕ್ಕಾಗಲ್ಲ. ಆದರೆ ಇದು ಕೊಲೆ, ರಾಜಕಾರಣ ಅಲ್ಲ, ಬೇರೆ ವಿಷಯ ಆಗಿದೆ. ಓಕೆ. ಇನ್ನು ಏನೋ ವೈದ್ಯಾಧಿಕಾರಿಗಳಿಗೆ ಮರಣೋತ್ತರ ಪರೀಕ್ಷೆ ತಿರ್ಚಕ್ ಹಣದಾಮಿಷ ಒಡ್ಡದ್ರು ಅಂತ ಆರೋಪ ಎಗೈನ್ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಆರೋಗ್ಯ ಸಚಿವರು ಹೇಳಿದ್ದಾರೆ. ಫೇರ್, ನಿಮ್ಮ ಗಮನಕ್ಕೆ ಬರದೇ ಇದ್ದರೆ ಸರಿ. ವೈದ್ಯಾಧಿಕಾರಿಗಳನ್ನು ಆ ರೀತಿ ಒತ್ತಡದಲ್ಲಿ ಸಿಕ್ಕಾಕಿಸ್ತಾ ಇದ್ದರೆ ಕಾಲ್ ಫಾರ್ ಎ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಫಸ್ಟ್, ಟಾಕ್ ಟು ದಿ ಡಾಕ್ಟರ್. ಇಫ್ ಇಟ್ ಈಸ್ ಟ್ರೂ, ರೈಟ್ ಟು ಪೊಲೀಸ್ ಕಮಿಷನರ್. ಯಾವನವನು ಒತ್ತಡ ಹಾಕೋದವನು ಅವನು ಎಡೆಮುರಿ ಕಟ್ಟಿ ಅಂತ. ದಿನೇಶ್, ಇಫ್ ಯು ಆರ್ ಸೀರಿಯಸ್, ಅದು ಆಗಲಿ. ಎಸ್, ನಿಮ್ಮ ಡಾಕ್ಟರ್ ಜೊತೆ ನೀವು ಮಾತಾಡಿ. ಹೌದು ಅನ್ನೋ ಲವಲೇಶದಷ್ಟು ಅನುಮಾನ ಬಂದರೆ ನೀವೇ ಕಾಗದ ಬರೀರಿ, ಅಥವಾ ಮೆಲ್ ಸೆಕ್ರೆಟರಿ ಕೈಲಿ ಬರ್ಸಿಸಿ. ಮೈ ಸ್ಟಾಫ್ ಆರ್ ಬೀಂಗ್ ಥ್ರೆಟನ್ಡ್ ಅಂಡ್ ಇನ್ಫ್ಲೂಯೆನ್ಸ್ಡ್, ಅಕಾರ್ಡಿಂಗ್ಲಿ ಆಕ್ಷನ್ ತಗೊಳ್ಳೋದ್ರ ಮೇಲೆ ಲೆಟ್ ದಿ ಸೆಕೆಂಡ್ FIR ಕಮ್ ಔಟ್. ಅವ್ರು ಯಾರಾದರೂ ಆಗಿರಲಿ. ಎಸ್, ಈ ಒಂದು ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹವರು ನೇರವಾಗಿ ಭಾರತೀಯ ಜನತಾ ಪಕ್ಷದ ಶಾಸಕರು ಮತ್ತು ಸಂಸದರೊಂದಿಗೆ ಹತ್ತಿರದ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಅವರ ಬೇನಾಮಿ ಆಗಿರುವಂತಹ ಸಾಧ್ಯತೆ ಕೂಡ ಇದೆ. ಅದರಿಂದ ಒತ್ತಡಗಳು ಅಲ್ಲಿಂದ ಕೂಡ ಬಂದಿದೆ ಈ ಪ್ರಕರಣದಲ್ಲಿ ಅಂತ ಹೇಳುವಂಥದ್ದನ್ನು ಹೇಳಿ. ಇಲ್ಲ, ನನ್ನ ಗಮನಕ್ಕೆ ಏನದು ಬಂದಿಲ್ಲ. ಆದರೆ ಖಂಡಿತವಾಗಿಯೂ ಪೊಲೀಸರು ಎಲ್ಲ ರೀತಿಯ ಮುನ್ನೆಚ್ಚರಿಕೆ ತಗೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ. ತನಿಖೆ ತಪ್ಪುದಾರಿಗೆ ಹೋಗ್ತಕ್ಕಂಥದ್ದಕ್ಕೆ ಅವಕಾಶ ಇರೋದಿಲ್ಲ. ಅದು ಯಾರೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರನ್ನ ಇವತ್ತು ಠಾಣೆಗೆ ಕರೆಸಿ ವಿಚಾರಣೆ ಮಾಡಿದ್ದಾರೆ. 5 ಗಂಟೆಗಳ ವಿಚಾರಣೆ ಆಗಿದ್ದು ಸಾಕ್ಷಿಯನ್ನಾಗಿ ಪರಿಗಣಿಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ನಾಳೆ ದರ್ಶನ್ ಗ್ಯಾಂಗ್ ಕಸ್ಟಡಿ ಅವಧಿ ಮುಗಿಯುತ್ತೆ. ಹೀಗಾಗಿ ಇವತ್ತು ಆರೋಪಿಗಳ ವೈದ್ಯಕೀಯ ತಪಾಸಣೆಯನ್ನು ಮಾಡಿದ್ದಾರೆ. DNA ಪರೀಕ್ಷೆ ಕೂಡ ಒಳಪಡಿಸಿದ್ದಾರೆ. ನಿನ್ನಿಂದ ಅಸ್ವಸ್ಥರಾಗಿರುವಂತಹ ನಟಿ ಪವಿತ್ರ ಗೌಡಗೆ ವಿಕ್ಟೋರಿಯಾದಲ್ಲಿ ಚಿಕಿತ್ಸೆಯನ್ನು ಕೊಡಲಾಗಿದೆ. ಇನ್ನು ರೇಣುಕಾಸ್ವಾಮಿ ಹತ್ಯೆಗೆ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿಯೇ ಪ್ಲಾನ್ ಮಾಡಿದ್ರ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದ್ದು ಹೋಟೆಲ್ನ ಸಿಸಿಟಿವಿ ದೃಶ್ಯಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಮಧ್ಯೆ ರಾಜಕಾಲುವೆಯಲ್ಲಿ ರೇಣುಕಾಸ್ವಾಮಿ ಮತ್ತು ಆರೋಪಿ ರಾಘವೇಂದ್ರ ಮೊಬೈಲ್ಗಳು ಮಿಸ್ ಆಗಿರೋದ್ರಿಂದಾಗಿ ಅಗ್ನಿಶಾಮಕ ಪಡೆಗಳ ನೆರವನ್ನ ಪಡೆಯಲಿಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ರೇಣುಕಾಸ್ವಾಮಿ ಸಾವಿಗೆ ಸಂತಾಪ ಸೂಚಿಸಿ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿ, ಈ ಕೇಸ್ಗೂ ತಮ್ಮ ಕುಟುಂಬಕ್ಕೂ ಸಂಬಂಧ ಇಲ್ಲ, ನನ್ನ ಬಗ್ಗೆ ನನ್ನ ಪುತ್ರನ ಬಗ್ಗೆ ವಿಷಯ ಪ್ರಸ್ತಾಪ ಮಾಡಬೇಡಿ ಅಂತ ಕೋರಿದ್ದಾರೆ. ಈ ಮಧ್ಯೆ ದರ್ಶನ್ ವಿರುದ್ಧ ಮಾತನಾಡಿದ್ದಕ್ಕೆ ನಟ ಪ್ರಥಮ್ಗೆ ಬೆದರಿಕೆ ಕರೆಗಳು ಬಂದದ್ದು ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಹೇಳಪ್ಪ ಅಂದೆ, ಅದೇನೋ ನೀನೇನೋ ಮಾತಾಡ್ಬಿಟ್ಟಿದ್ದಂತೆ ಬಾಸ್ ಬಗ್ಗೆ ಅಂತ. ಯಾವನು ಬಾಸ್ ಅಲ್ಲ, ದಯವಿಟ್ಟು ಬಾಸ್ ಅನ್ನೋದು ಬಿಟ್ಬಿಡಿ. ನಮ್ಮ ಮದ ಇರುತ್ತಪ್ಪ, ಬೇಡ್ರು ಸಾಮಾನ್ಯವಾಗಿರಕ್ ಬಿಡಿ. ನಿಮ್ಮ ಅಪ್ಪ ಅವ್ನು ಚೆನ್ನಾಗಿ ನೋಡ್ಕೊ. ಆಲ್ ರೈಟ್, ಅವ್ರನ್ನ ಸಹಜವಾಗಿ ಅವ್ರ ಹತ್ರ ಶೂ ಇತ್ತು ಅಂತಾನೆ ಏನೋ ತೊಗೊಂಡಿದ್ದಾರೆ, ಹಾಗಾಗಿ ಅವ್ರನ್ನ ಕರೆಸಿರ್ತಾರೆ, ಅವ್ರ ಹತ್ರ ಒಂದು ಸ್ಟೇಟ್ಮೆಂಟ್ ಮಾಡಿರ್ತಾರೆ. ಅವರು ಈ ಕೇಸ್ಗೂ ನಮ್ಮ ಕುಟುಂಬಕ್ಕೂ ಸಂಬಂಧ ಇಲ್ಲ, ನನ್ನ ಬಗ್ಗೆ ನನ್ನ ಪುತ್ರನ ಬಗ್ಗೆ ವಿಷಯ ಪ್ರಸ್ತಾಪಿಸಬೇಡಿ ಅಂತ ಹೇಳಿದ್ದಾರೆ. ಪ್ಲಸ್ ಕೋರ್ಟ್ ಆರ್ಡ್ರ್ ಏನೋ ಒಪ್ಟೈನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ದಾರೆ ಅಂತ ಯಾರೋ ಹೇಳ್ತಿದ್ರು. ಫೇರ್, ಐ ಥಿಂಕ್ ಆ ಮೇಡಮ್ದು ಪ್ರೈವೇಸಿ ಕ್ಯಾನ್ ಬಿ ರೆಸ್ಪೆಕ್ಟೆಡ್ ಅನ್ಸತ್ತೆ ನನಗೆ ಸದ್ಯದಲ್ಲಿ. ಅದಕ್ಕೆ ಅವಕಾಶ ಮಾಡಿಕೊಡಿ. ಮತ್ತು ಅಪ್ರಾಪ್ತ ವಯಸ್ಸಿನಲ್ಲಿರುವ ಪುತ್ರ ಇರುವುದರಿಂದ ಆತನ ಇದನ್ನು ನಾವು ಗೌರವಿಸಬೇಕು ಅನ್ಸತ್ತೆ. ಬಟ್ ಐ ವಾಂಟ್ ಟು ಟೆಲ್ ದಿಸ್ ಮೇಡಮ್ ಒನ್ ಥಿಂಗ್, ಬಟ್ ಮಗನ ಅಕೌಂಟಿಂದಾಗಲಿ ಇನ್ನೊಂದರಿಂದಾಗಲಿ ನೀವು ನಿಮಗೆ ಬೇಕಾಗಿದ್ದ ಹೇಳಿಕೆಗಳನ್ನು ಮಾತ್ರ ಹಾಕೋಬಹುದು, ಬೇರೆಯವರು ಮಾತ್ರ ಮಾತಾಡಬಾರ್ದು ಅನ್ನೋ ತೀರ್ಮಾನಕ್ಕೆ ನೀವು ಬರಬಾರ್ದು. ಹಾಗೆ ಬಂದರೆ ಇಟ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್. Even if there is a court tomorrow, we will challenge it. We will challenge it. ಹಾಗಾಗಬಾರ್ದಷ್ಟೇ. Otherwise, I think she fairly deserves that respect of privacy.